ನಮಸ್ಕಾರ. ಜನಾದೇಶ ಚರ್ಚೆಗೆ ಸ್ವಾಗತ. ಕರ್ನಾಟಕದಲ್ಲಿ ಮಿನಿ ಉಪಸಮರದಲ್ಲಿ ಆವು ಏಣಿ ಆಟ ಜೋರಾಗಿದೆ. ಚನ್ನಪಟ್ಟಣ ಬೊಂಬೆ ನಾಡಲ್ಲಿ ನೆಕ್ ಟು ನೆಕ್ ಫೈಟ್. ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನಡುವೆ ಆರಂಭಿಕ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ರು. ಇನ್ನೇನು ಗೆದ್ದೇ ಬಿಡ್ತಾರೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿತ್ತು. ಇದೀಗ 7ನೇ ಸುತ್ತಿನ ಮತ ಎಣಿಕೆಯಲ್ಲಿ ಸಿಪಿ ಯೋಗೇಶ್ವರ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಹತ್ತತ್ರ 3600 ಮತಗಳ ಅಂತರದಲ್ಲಿ ಸಿಪಿ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಇದು ಚನ್ನಪಟ್ಟಣದ ಕತೆ. ಆದರೆ ಇನ್ನು ಸಂಡೂರಲ್ಲಿ ಆರಂಭಿಕ ಹಂತದಲ್ಲಿ ಅನ್ನಪೂರ್ಣ ಅವರು ಕೂಡ ಪ್ರಾರಂಭಿಕ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಆನಂತರ ಸ್ವಲ್ಪ ಚೇಂಜ್ ಆಯಿತು ವಾತಾವರಣ. ಇದೀಗ ಮತ್ತೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಇನ್ನು ಶಿಗ್ಗಾವಿಯಲ್ಲೂ ಕೂಡ ಬಿಜೆಪಿ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಅಲ್ಲಿಯೂ ಕೂಡ ಆವು ಏಣಿ ಆಟ ನಡೀತಾ ಇದೆ. ಅಂದ್ರೆ ಈ ಸಲಿಯ ಉಪಸಮರ ಅಂದುಕೊಂಡಷ್ಟು ಸುಲಭ ಆಗಿಲ್ಲ. ರಾಜಕೀಯ ಪಂಡಿತರಿಗೂ ಕೂಡ ತಲೆ ಕೆಟ್ಟು ಹೋಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಭಾರಿ ಹಿನ್ನಡೆ. 3663 ಮತಗಳ ಮುನ್ನಡೆ ಕಾಯ್ದುಕೊಂಡ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ 7ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ಭಾರಿ ಹಿನ್ನಡೆ. ಆವು ಏಣಿ ಆಟ ಅಂತಾರಲ್ಲ, ಇದು 3663 ಮತಗಳ ಮುನ್ನಡೆ. 1000 ಅದೇನು ಲೆಕ್ಕಕ್ಕೆ ಬರಲ್ಲ. ನಿಧಾನಕ್ಕೆ 3000, 4000, 5000, 10,000 ಅಂತರ ಆದರೆ ಕಷ್ಟ ಆಗತ್ತೆ. ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇರೋ ಟ್ರೆಂಡ್ ಪ್ರಕಾರ ಸಿಪಿ ಯೋಗೇಶ್ವರ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು. ಈಗಲೇ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಹಲವು ಸುತ್ತಿನ ಮತಗಳ ಎಣಿಕೆ ಇರೋದ್ರಿಂದ ಈಗಲೇ ತೀರ್ಮಾನಕ್ಕೆ ಬರೋದು ಕಷ್ಟ ಆಗ್ತಾ ಇದೆ. ಸಿಪಿ ಯೋಗೇಶ್ವರ್ ಚುನಾವಣೆ ನಂತರ ಜಮೀರ್ ಅಹಮದ್ ಅವರ ಹೇಳಿಕೆ ನನಗೆ ಹಿನ್ನಡೆ ಆಗಿದೆ ಅನ್ನುವಂಥ ಸೋಲಿನ ಸುಳಿವಿನ ಮಾತನ್ನ ಆಡಿದ್ರು. ಇನ್ನು ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆ. 192 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ದಾಪುಗಾಲು ಆಗ್ತಾ ಇರುವಂಥದ್ದು. 83 ಕ್ಷೇತ್ರಗಳಲ್ಲಿ ಮಹಾ ಅಗಾಡಿ ಮೈತ್ರಿಕೂಟಕ್ಕೆ ಮುನ್ನಡೆಯಾಗಿದೆ. ಬಹುತೇಕ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ ಮಹಾರಾಷ್ಟ್ರದ ರಿಸಲ್ಟ್. 192 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ದಾಪುಗಾಲು. ಮಹಾರಾಷ್ಟ್ರದಲ್ಲಿ NDA ಸರ್ಕಾರ ರಚಿಸುವ ಎಲ್ಲ ಸಾಧ್ಯತೆಗಳು ದಟ್ಟಾಗಿರುವಂಥದ್ದು. ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟಕ್ಕೆ ಭಾರಿ ಮುನ್ನಡೆಯಾಗಿದೆ. ಎಕ್ಸಿಟ್ ಪೋಲ್ಗಳು ಕೂಡ ಇದನ್ನೇ ಹೇಳಿದ್ವು. ಆದರೆ ಚುನಾವಣೋತ್ತರ ಸಮೀಕ್ಷೆಗಳನ್ನು ಯಾವುದೇ ಕಾರಣಕ್ಕೂ ನಂಬೋದಕ್ಕಾಗಲ್ಲ. ಮತದಾರರ ಒಳಮರ್ಮ ಏನು ಅಂತ ಹೇಳೋದಕ್ಕಾಗೋದಿಲ್ಲ. ಆದಾಗ್ಯೂ ಕೂಡ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟಕ್ಕೆ ಮತದಾರರು ಬೆಂಬಲ ಸೂಚಿಸಿದಂತೆ ಕಾಣ್ತಾ ಇದೆ. ತುಂಬಾ ತಲೆಕೆಟ್ಟ ವಾತಾವರಣ ಇತ್ತು ಮಹಾರಾಷ್ಟ್ರದಲ್ಲಿ. 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಬದಲಾಗಿದ್ರು. 5 ಉಪಮುಖ್ಯಮಂತ್ರಿಗಳು, 2 ರಾಜ್ಯಪಾಲರು, 2 ವಿಧಾನಸಭಾಧ್ಯಕ್ಷರು. ಒಂದು ರೀತಿ ಗೊಂದಲ, ಅಯೋಮಯದ ವಾತಾವರಣ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಆಗಿತ್ತು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಭಾರಿ ಮುನ್ನಡೆ ನೋಡಿ, ಮತ್ತೆ ರೈಸ್ ಆಯ್ತು. 4742 ಮತಗಳಿಂದ ಮುನ್ನಡೆ ಕಾಯ್ದುಕೊಂಡ ಸಿಪಿ ಯೋಗೇಶ್ವರ್. ಈ ಚುನಾವಣೆ ಅಂದ್ರೆ ಹಾಗೆ ಹೇಳೋದಕ್ಕಾಗಲ್ಲ. ಯಾವ ಬೂತಲ್ಲಿ ಯಾರಿಗೆ ಲಕ್ ಹೊಡೆಯುತ್ತೋ ಗೊತ್ತಿಲ್ಲ. 4742 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡ ಸೈನಿಕ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ಗೆ ಭಾರಿ ಮುನ್ನಡೆ. 4742 ಮತಗಳ ಅಂತರದಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಯೋಗೇಶ್ವರ್ ಮುನ್ನಡೆ ಇದ್ದಾರೆ. ಯೋಗೇಶ್ವರ್ ಅವರು ಮಾಡಿದಂಥ ನೀರಾವರಿ
ರಸ್ತೆ ಕಾಮಗಾರಿ ಬಡವರು ಬಂದು ಬಡವರಿಗೆ ಆಸೆ ಕೇಳಿ ನಾವು ನಿಖಿಲ್ ಕುಮಾರಸ್ವಾಮಿಯ ಪರಮ ಆಪ್ತರು. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ, ಕುಮಾರಣ್ಣವರು ಮತ್ತು ದೇವೇಗೌಡರ ಅಪ್ಪಾಜಿಯವರ ಕೆಲಸ ಕಾರ್ಯ ಮತ್ತು ರೈತರ ಮೇಲೆ ಇಟ್ಟಿರುವ ಕಾಳಜಿ ಮತ್ತು ನಮ್ಮ NDA ಕೂಟ BJP ಮತ್ತು JDS ಎರಡೂ ವರ್ಕೌಟ್ ಆಗ್ತಾಯಿದೆ. ಆ ಕಾರಣದಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ಶುರುವಾಗಿರುವಂಥ ಮಿನಿ ಉಪಕದನದ ಮಹತ್ವದ ದಿನ ಇವತ್ತು ರಿಸಲ್ಟ್ ಬಹಿರಂಗಗೊಳ್ಳುವಂಥದ್ದು. 3 ಕ್ಷೇತ್ರಗಳಲ್ಲಿ ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ತುಂಬ ರಣರೋಚಕವಾಗಿದೆ, ಕುತೂಹಲವನ್ನು ಮೂಡಿಸಿರುವಂಥದ್ದು. 2020 ಮ್ಯಾಚ್ ಥರ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಉಸಿರನ್ನು ಬಿಗಿ ಹಿಡಿದು ನೋಡುವಂಥ ವಾತಾವರಣ. ಚನ್ನಪಟ್ಟಣದಲ್ಲಂತೂ ಅಲ್ಲಿನ ಮತದಾರರು ಬಾಜಿ ಕಟ್ಟಿದ್ದಾರೆ, ಹೊಲ ಕಟ್ಟಿದ್ದಾರೆ, ಆಮೇಲೆ ಪಶುಗಳನ್ನು ಎಲ್ಲವನ್ನು ಕೂಡ ಹಣ ಇಟ್ಟು ನಮ್ಮ ಪಕ್ಷದ ನಮ್ಮ ಪರವಾದಂಥ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿರುವಂಥದ್ದು. ಎಸ್, ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಜೊತೆ KPCC ವಕ್ತಾರರಾಗಿರುವಂಥ ಬಾಲಕೃಷ್ಣ ಯಾದವ್ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ ಚರ್ಚೆಗೆ. ಬಾಲಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆನಂತರ ಸೈಯದ್ ಅವರು JDSನ ವಕ್ತಾರರು, ಅವ್ರನ್ನು ಕೂಡ ಚರ್ಚೆಗೆ ವೆಲ್ಕಮ್ ಮಾಡೋಣ. ಸೈಯದ್ ಅವರೇ ನಮಸ್ಕಾರ. ಪ್ರಾರಂಭದಲ್ಲಿ ಸ್ವಲ್ಪ ಜೋಶ್ ಇತ್ತು, ಈಗ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ. ಏನು ಇದು ಈ ಒಂದು ಟ್ರೆಂಡ್ ಹೀಗೆ ಮುಂದುವರಿಬೋದು ಅಂತ ಅಂತೀರಾ ಅಥವಾ ಏನು ಚೇಂಜ್ ಆಗುತ್ತಾ? ಸರ್, ಖಂಡಿತ ಚೇಂಜ್ ಆಗೇ ಆಗುತ್ತೆ.